ಗುರು ಆಮೇಲೆ ಮಾತಾಡ್ತಾ ಕೂತ್ಕೊಂಡ್ರು, ಅಡುಗೆ ಏನು ಮಾಡಿದ್ದು ಇದೇನು ಮಾಡಿದ್ದು. ನಾನು ಹೇಳಿದೆ, ಮೇಡಮ್ ನನಗೆ ಟೈಮ್ ಆಗುತ್ತೆ ಅಂದರೆ ಒಂದೇ ಟೇಕಲ್ಲಿ ಓಕೆ ಮಾಡ್ತೀವಿ, ನೀವೇನು ಯೋಚನೆ ಮಾಡಿ ಒಂದೇ ಟೇಕಲ್ಲಿ ಓಕೆ ಮಾಡ್ತೀವಿ. ಅದು ರಂಗಭೂಮಿಯ ಪ್ರತಿಭೆ, ಅದು ಅದ್ರ ಕೆಪಾಸಿಟಿ ಅವತ್ತು ಅದು ಪ್ರೂವ್ ಆಯ್ತು. ಏನೇನು ಸೀರಿಯಲ್ ಬರ್ತಾ ಇದ್ದೇವೆ ಅಂತ ಅನ್ಕೊಂಡು, ಆದರೆ ಎಷ್ಟು ಕಷ್ಟಪಟ್ವಿ. ಹೌದು, ಅವತ್ತು ಇವನ್ನೆಲ್ಲ ಈ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದಾಟಿ ನಾವು ಕೊಟ್ಟಂತಹ ಸೃಜನಶೀಲ ಕೃತಿಗಳು ಯಾವುದು, ಅದು ಕನ್ನಡ ಸಾರಸ್ವತ ಲೋಕದಿಂದ ಬಂದಂಥದ್ದು. ಅದಕ್ಕೆ ಅವರನ್ನು ನಾವು ಟೆಲಿವಿಷನ್ ಸರದಾರ ಅಂತೆಲ್ಲ ಕರಿತೀವಿ, ಧಾರಾವಾಹಿ ಸರದಾರ. ಖಂಡಿತ. ಮಹಾಮಾಯಿ ಮಾಡಬೇಕಾದ್ರೂ ಕೂಡ ನಾನು ಇಂದ್ರಾತನಿಯರ 3 ನಾವಲ್ಗಳನ್ನು ಬೇಸ್ ಮಾಡಿ ಮಹಾಮಾಯಿ ಮಾಡಿದೆ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ಒಬ್ಬ ಸೃಜನಶೀಲ ಲೇಖಕ, ಒಬ್ಬ ಸೃಜನಶೀಲ ನಿರ್ದೇಶಕ, ಎರಡೂ ಒಬ್ಬನೇ ಆಗಿ ತನ್ನ ಜವಾಬ್ದಾರಿಯನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು ಮೊದಲು ಅನ್ನೋದನ್ನು ನಾನು ಮತ್ತು ರಾಘವೇಂದ್ರ ಈಗ ಮಾತಾಡಲಿಕ್ಕೆ ಕೂತಿದ್ದೇವೆ. ನಮ್ಮ ಮಹಾಧಾರಾವಾಹಿಗಳಲ್ಲಿ, ಕನ್ನಡದ ಮಹಾಧಾರಾವಾಹಿಗಳಲ್ಲಿ ನೀವೇ ಹೇಳಿದ ಹಾಗೆ 1985ರ ನಂತರದಲ್ಲಿ 2025ರವರೆಗೂ 45 ವರ್ಷಗಳ ಜರ್ನಿ ಇದೆ. ಎಷ್ಟೊಂದು ಜನ ಕೆಲಸ ಮಾಡಿದ್ದಾರೆ, ಸಾವಿರಾರು ಜನ ಕೆಲಸ ಮಾಡಿದ್ದಾರೆ. ನೆನಪಿಸಿಕೊಳ್ಳಬಹುದಾದಂತಹ ರೈಟರ್ಗಳು, ಡೈರೆಕ್ಟರ್ಗಳು. ಮೊದಲು ರೈಟರ್ಗಳನ್ನ ಮಾತಾಡೋಣ. ಅವರು ಡೈರೆಕ್ಟರ್ ಆಗಿರಬೇಕು, ರೈಟರ್ ಆಗಿರಬೇಕು, ಮತ್ತು ಕಾಂಟ್ರಿಬ್ಯೂಟರಿ ಆಗಿರಬೇಕು. ಅದಕ್ಕಿಂತ ಹೆಚ್ಚಾಗಿ ಅವರು ಕನ್ನಡ ಸಾರಸ್ವತ ಲೋಕವನ್ನು ಅವರು ಪ್ರತಿಬಿಂಬಿಸಿರಬೇಕು. ನಮ್ಮಲ್ಲಿ ಭಾಳಷ್ಟು ಜನ ತಾವೇ ಸರಸ್ವತಿ ಪುತ್ರರು ಅಂತ ಮಾಡಿರ್ಬೋದು, ಅಥವಾ ಯಾರೋ ಒಬ್ಬರು ಕಾಪಿ ಮಾಡಿ ಅದಕ್ಕೆ ಡೈಲಾಗ್ ಬರೆದಿರ್ಬೋದು, ಅಥವಾ ಅದನ್ನು ಹಿಗ್ಗಿಸಿರ್ಬೋದು. ಒಂದು ಅರ್ಥದಲ್ಲಿ ಆ ರೀತಿಯ ಕೆಲಸಗಳನ್ನು ಬಿಟ್ಟು ಸೃಜನಶೀಲವಾದ ಕೆಲಸಗಳನ್ನು, ಸೃಷ್ಟಿ ಮಾಡಿದ ಕೆಲಸಗಳನ್ನು, ಕನ್ನಡದ ಶಕ್ತಿ ಇದು ಅಂತ ಹೇಳಿದಂಥ ಕೆಲಸಗಳನ್ನು ನಾವು ನೆನಪಿಸ್ಕೊಂಡು ಒಂದಷ್ಟು ಮಾತಾಡೋಣ. ಖಂಡಿತ. ಸೊ ನಿಮ್ಮ ಪ್ರಕಾರ ಅದರಲ್ಲಿ ಯಾವುದು ಮಹಾಧಾರಾವಾಹಿಯ ಪ್ರಥಮ ಯಾವುದು, ಹೇಗೆ ಪ್ರಾರಂಭ ಆಯಿತು? ಅದ್ರ ಬಗ್ಗೆ ಮಾತಾಡಿದ್ದೀವಿ ಸರ್ ಮಕ್ಕಳೇ. ಅದನ್ನು ಇನ್ನೊಂದು ಸರಿ ಸ್ವಲ್ಪ ಸುಮ್ಮನೆ ತಮ್ಗೆ ರಿಮೈಂಡ್ ಮಾಡ್ತೀನಿ. ಇದೊಂಥರ ಕಾವೇರಿ ನದಿ ನೀರಿದ್ದಂಗೆ, ಎಷ್ಟು ಲೀಟ್ರ್ ನೀರು ಹರಿದಿದೆ ಹೇಳೋಕ್ಕಲ್ಲ 45 ವರ್ಷಗಳಲ್ಲಿ. ಅದೇ ರೀತಿ ಈ ಸೀರಿಯಲ್ ಕೂಡ ಬರೀ 13 ಎಪಿಸೋಡು, 1 ಎಪಿಸೋಡು, 2 ಎಪಿಸೋಡು, ಟೆಲಿಫಿಲಮ್ ಅಂತ ಶುರುವಾಗಿದ್ದು ಜಮಾನ ಅರ್ಥವೇ ಆಗದಷ್ಟು ವ್ಯಾಪ್ತಿ ಹೊಂದ್ಬಿಡ್ತದು, ಬೆಳೀತಾ ಬಂತು. ಮನೆತನ ಅಂತ ಅಲ್ಲಿ ಬಂತು, ನಮ್ಮಲ್ಲಿ ಅಂತ ಬಂತು, ಸಿಹಿ ಕಹಿ ಅಂತ ಬಂತು, ಹೀಗೆಲ್ಲ ಬಂದು ಆ ಮೆಗಾ ಸೀರಿಯಲ್ಗೆ ಬಂದಾಗಂತೂ ಅದು ರೋಚಕತೆ ಇದೆ ಒಂಥರ. ಅದ್ರ ಪೈಕಿ ರವಿಕಿರಣ್ ಅವನ ಸ್ಕ್ರೀನ್ ಪ್ಲೇನಲ್ಲಿ ತುಂಬ ದಾದ ಎಸ್ ವಿ ರಂಗರಾವ್ ಅಂತಿದ್ದಲ್ಲ, ತೆಲುಗಿನ ಪಿತಾಮಹ ನಟನಾ ಚತುರ, ಅವರ ಮೊಮ್ಮಗ ರವಿಕಿರಣ್. ಅವರು ಮೊದಲನೇ ಶಕ್ತಿಯನ್ನು ಧಾರಾವಾಹಿ ಮಾಡೋದು. ಅದೊಂಥರ ಮೆಗಾ ಧಾರಾವಾಹಿ, 550 ಎಪಿಸೋಡ್ವರೆಗೂ ಬಂತದ್ದು. ಅದೇ ಮೊದಲ ಕನ್ನಡದ ಧಾರಾವಾಹಿ. ಅದು ಹಿಂದಿ ಬೇಸ್ಡ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸ್ವಲ್ಪ ಇದು ಮಾಡಿದ್ದೀವಿ ಅಷ್ಟೇ. ಬಿಟ್ಟರೆ ದಾಖಲೆ ಪ್ರಕಾರ ಅದೇ ಕನ್ನಡದ ಮೊದಲ ಧಾರಾವಾಹಿ. ಅದನ್ನು ಟ್ರೈ ಮಾಡಿದ್ನಲ್ಲ ಖಂಡಿತ. ಆಮೇಲೆ ಬದುಕು ಮಾಡ್ದ 13 ವರ್ಷ ರವಿಕಿರಣ್ ಮಾಡಿದ್ದು ಸ್ವಂತ ಕೃಷಿ. ಎಸ್, ನ ಭೂತೋ ನ ಭವಿಷ್ಯತಿ ಅಂತ ಹೇಳಿದ್ರಲ್ಲ ಅದು. ಹಾಗಾಗಿ ರವಿಕಿರಣ್ ನಾವು ಫಸ್ಟ್ ಪ್ರಾಶಸ್ತ್ಯ ಕೊಡಲೇಬೇಕು, ಅಗ್ರ ಅದು ಅದರಲ್ಲಿ. ಆಮೇಲೆ ಬೇಕಾಷ್ಟು ಜನ ಬಂದರು. ಗುರುದತ್ತು, ಶ್ಯಾಮ್ ಸುಂದರ್ ಗುರುದತ್, ಅವರು ಚಾನಲ್ಗಳೇ ಓಪನ್ ಮಾಡಿಬಿಟ್ರು ಅದಕ್ಕೋಸ್ಕರ. ಕಾವೇರಿ, ಏಷ್ಯಾನೆಟ್ ಕಾವೇರಿ ಮಾಡಿದ್ರು, ಏಷ್ಯಾನೆಟ್ ಸುವರ್ಣ ಆಯಿತು. ಇದಕ್ಕೆಲ್ಲ ಕಾರಣ ಅವರೇ ಮೊದಲನೇ ಧಾರಾವಾಹಿ ಪಿತಾಮಹರು. ಅವರು ಮೊದಲನೇ ಮೆಗಾ ಧಾರಾವಾಹಿ ಮನೆತನ ಮಾಡಿದ್ದವರೇ. ಮನೆತನ ಅದಕ್ಕೆ ಬಲ ಸುರೇಶ್ ಸಾಹಿತ್ಯದಲ್ಲಿ ಎಲ್ಲದರೊಳಗೂ ಅವರು ಚಿತ್ರಕಥೆ ಸಂಭಾಷಣೆಯಲ್ಲೆಲ್ಲ ಮಾಡಿದ್ರು ಅದನ್ನು. ಅದು 400 ಎಪಿಸೋಡ್ವರೆಗೂ ಅಲ್ಲಿ ಟೆಲಿಕಾಸ್ಟ್ ಆದರೆ 120 ಎಪಿಸೋಡ್ ಕಾವೇರಿಲಿ ಬಂತು. ಹಾಗಾಗಿ ಎಲ್ಲ ಅದೊಂಥರ ಒಂದು ಟೀಮು. ಇವತ್ತಿನವರೆಗೂ ಅವ್ರು ಇದ್ದಾರೆ, ಅದು ಸಂತೋಷ ಪಡಬೇಕು. ಇವರು ಶ್ಯಾಮ್ ಸುಂದರ್ ಅವರೆಲ್ಲ ಇಲ್ಲ, ಗುರುದತ್ ಈಗಲೂ ಇದ್ದಾರೆ, ಒಳ್ಳೆ ಎಡಿಟರು, ಅದ್ಭುತವಾದ ಡೈರೆಕ್ಟ್ರು, ಒಂದು ಸಾಕಷ್ಟು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟವರು, ಒಂದು ಇಂಡಸ್ಟ್ರಿ ತೋರಿಸ್ದವರು. ನಂತರ TN ಸೀತಾರಾಮ್. TN ಸೀತಾರಾಮ್ ಅವ್ರನ್ನೆಲ್ಲ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸರ್. ಒಂಥರ ಅವರು ಕೂಡ ಅಲ್ಲ, ಬಹಳಷ್ಟು ಜನ ಪ್ರಾತಸ್ಮರಣೀಯರಿದ್ದಾರೆ. ಆಮೇಲೆ ಕತೆಗಳಿಗೆ ಕಾದಂಬರಿಗಳಿಗೆ ನಿಜವಾದ ಆದ್ಯತೆ ಕೊಟ್ಟವ್ರ ಪೈಕಿ ಸೀತಾರಾಮ್ ಕೂಡ ಒಬ್ಬರು. ಅವರು ಮೊದಲನೇ ಮಾಯಾಮೃಗ ಅಂತ ಮಾಡಿದ್ರು ದೂರದರ್ಶನದಲ್ಲಿ. ಅದು ಒಂಥರ ಮೆಗಾ ಧಾರಾವಾಹಿನೇ. ಅದು 4:30 ಮಧ್ಯಾಹ್ನ 5 ಗಂಟೆವರೆಗೂ ಪ್ರಸಾರ ಆಗ್ತಾಯಿತ್ತು ಆ ದಿನಗಳಲ್ಲಿ. ಆಮೇಲೆ ಮುಕ್ತ ಮಾಡಿದ್ರು, ಕತೆಗಾರ ಮಾಡಿದ್ರು. ಹೀಗೆ ಒಂಥರ ಅವರು ಒಂಥರ ಬೆರಳು ತೋರಿಸಿದ್ರೆ ಹಸ್ತ ನುಂಗಿದ್ರು ಅಂತಾರಲ್ಲ, ಆ ಥರ ಇಡೀ ದೂರದರ್ಶನ ಆವರಿಸ್ಕೊಂಡು ಜನತೆಯನ್ನು ಹಿಡಿದಿಟ್ಟವ್ರ ಪೈಕಿ ಸೀತಾರಾಮ್ ಬಹಳ ಪ್ರಾಮುಖ್ಯರಾದವರು. ಅದಕ್ಕೆ ಅವರನ್ನು ನಾವು ಟೆಲಿವಿಷನ್ ಸರದಾರ ಅಂತೆಲ್ಲ ಕರಿತೀವಿ, ಧಾರಾವಾಹಿ ಸರದಾರ. ಖಂಡಿತ.
ಅದು ಈಗ ಭೀಷ್ಮ ಆಗಿಬಿಟ್ಟಿದ್ದಾರೆ. ಭೀಷ್ಮನೆ. HMK ಮೂರ್ತಿ ಬಿಟ್ಟರೆ ಅವರು ಒಂಥರ ಭೀಷ್ಮನೆ. ಅವ್ರಿಗಿನ್ನೇನು ಗೊತ್ತಿಲ್ಲ ಅಂತಾರೆ ಅವರು. ನನಗೇನು ಗೊತ್ತಿದೆ, ಲಾಯರ್ ಆಗಿದ್ದವರು ಅಲ್ಲಿ ಲೈಯಿಂಗ್ ಬೇಡೋದಕ್ಕೆ ಬೇಡ ಅಂತ ಹೇಳಿ ಧಾರಾವಾಹಿ ಲೋಕಕ್ಕೆ ಬಂದ್ಬಿಟ್ಟು ಇಡೀ ಹೆಂಗಳೆಯರು ಇಷ್ಟಪಡ್ತಕ್ಕಂಥ ಬಹುಶಃ ಅಪರೂಪದ ಕೆಲವೇ ನಿರ್ದೇಶಕರ ಪೈಕಿ ಒಬ್ಬರು TN ಸೀತಾರಾಮ್. ಅವ್ರದ್ದೊಂದು ತಂಡವೇ ಇತ್ತು. ಅದು ಎಲ್ಲರೂ ಆಮೇಲೆ ನಂತರ ಬಹಳಷ್ಟು ಶಿಷ್ಯರನ್ನು ಅವರು ಹುಟ್ಟಾಕಿದ್ರು. ಭಾಳ ಜನ ಇವತ್ತು ನಮ್ಮ ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರೋರು ಸೀತಾರಾಮರನ್ನ ನೆನೆಸ್ಕೊಳ್ತಾ ಇರ್ತಾರೆ. ಖಂಡಿತ. ಪಿ ಶೇಷಾದ್ರಿ ಅವರೆಲ್ಲ ಅದೇ ಗಡಿಯಿಂದ ಬಂದವರೇ ಅವರೆಲ್ಲ. ಸೀತಾರಾಮರ ಜೊತೆಗೇನೆ ಸಮಸಮಯವಾಗಿ ಒಂದೇ ರೀತಿ ಅದೇ ವೇವ್ನಲ್ಲಿ ಅದೇ ಇದರೊಳಗೆ ಬಂದವ್ರ ಪೈಕಿ ತಾವು ಒಬ್ಬರು. ಅದ್ರ ಹೆಸರು ಹೇಳಲೇಬೇಕು, ನಾಗಾಭರಣ ಅವರು. ಅಲ್ಲ, ನಾನು ಅವ್ರಿಗಿಂತ ಮುಂಚೆ ಬಂದವನು. ಅದು ನಮ್ಮಲ್ಲಿ ಮುಂಚೆ ಬಂದ ಸೀತಾರಾಮ್ ಸಮಕಾಲೀನರಾದರು. ಸೀತಾರಾಮ್ ಹೆಸರು ಮಾಡೋ ಅಷ್ಟೊತ್ತಿಗಾಗಲೇ ಹೆಸರು ಮಾಡಿದ್ದ ಮತ್ತೊಬ್ಬ ನಿರ್ದೇಶಕರು ನಾಗಾಭರಣ. ಯಾಕೆಂದ್ರೆ ಸಿನಿಮಾನೂ ಮಾಡ್ತಾ ಇದ್ದೆ ಮತ್ತು ಸೀರಿಯಲ್ಗೂ ಬಂದ್ಬಿಟ್ಟಿದ್ರಿ. ಅಲ್ಲಿ ನ್ಯಾಷನಲ್ ಅವಾರ್ಡ್ಗಳೆಲ್ಲ ತಗೊಂಡು ನಮ್ಮಲ್ಲಿ ತಿರುಗುಬಾಣದವರೆಗೆ ಒಂದು ನಡೀತಾ ಇತ್ತು. ಅದರ ನಂತರ ನಾನು ಉದಯ ಪ್ರಾರಂಭ ಆದಮೇಲೆ ಮಹಾಧಾರಾವಾಹಿಗಳ ಆ ಪಂಕ್ತಿಯಲ್ಲಿ ಸೇರ್ಕೊಂಡವನು ನಾನು. ಅಂದರೆ ಸಂಕ್ರಾಂತಿಯಿಂದ ಸಂಕ್ರಾಂತಿ ಮಾಡಿದವರು. ಅಲ್ಲಿಂದ ಒಂದು ರೀತಿಯ ಮಧ್ಯಾಹ್ನದ ಸ್ಲಾಟ್, ಎಲ್ಲರೂ ರಾತ್ರಿ ಸ್ಲಾಟ್ಗೆ ಕಾಯ್ತಾ ಇರೋರು. ಹೌದು, ಯಾರೊಬ್ಬರು ಮಧ್ಯಾಹ್ನ ಸ್ಲಾಟಿಗೆ ಬರ್ತಾ ಇರಲಿಲ್ಲ. ಹೌದು. ಆಗ ಮಧ್ಯಾಹ್ನದ ಸ್ಲಾಟನ್ನು ಎಲ್ರಿಗೂ ಕೂತು ನೋಡಲೇಬೇಕಿದನ್ನು ಅನ್ನೋ ಹಾಗೆ ಇಡೀ ಕರ್ನಾಟಕ ಅದನ್ನು ನೋಡುವ ಹಾಗೆ ಮಾಡಿ ಮಧ್ಯಾಹ್ನದ ಸ್ಲಾಟ್ಗೂ ಮಾರ್ಕೆಟ್ ಇದೆ ಅನ್ನೋದನ್ನು ತೋರಿಸ್ಕೊಟ್ಟು 500 ಎಪಿಸೋಡ್ಗಳಿಗೂ ಹೆಚ್ಚು, 583 ಎಪಿಸೋಡ್ ಏನೋ ಸಂಕ್ರಾಂತಿ ಅಷ್ಟನ್ನೂ ಮಾಡಿದ್ದು ಸಂಕ್ರಾಂತಿ ಟೀಮ್. ದ್ಯಾಟ್ ವಾಸ್ ನಾಗಾಭರಣ, ಹುಲಿಚಂದ್ರು, ಸೂರಿ, ಕೋಟ್ಗಾನಹಳ್ಳಿ ರಾಮಯ್ಯ, ಈ ರೀತಿ ಒಂದು ದೊಡ್ಡ. ಆಮೇಲೆ ನಮ್ಮ ರೈಟರ್ಸ್ ಟೀಮ್ ಅಂತ ಹಿಂಗಿತ್ತು. ಸಂಭಾಷಣೆಯ ಸಮೃದ್ಧವಾದಂಥ ಒಂದು ಟೀಮ್ ಇತ್ತು ನಮ್ಮ. ಅಶ್ಲೀಲವಾಗಿರ್ತಿರ್ಲಿಲ್ಲ. ಸೊ ಇವೆಲ್ಲದರನ್ನು ನಾವು ನಿಧಾನವಾಗಿ ಒಂದೊಂದೇ ಸಂಚಿಕೆಯನ್ನು ಅವರಿಗೆ ವೀಕ್ಷಕರಿಗೆ ಬಿಟ್ಕೊಡ್ತಾ ಅದರ ಮುಖಾಂತರ ಸಂಕ್ರಾಂತಿಯನ್ನು ಪೂರ್ತಿಯಾಗಿ ಅನಾವರಣ ಮಾಡೋದಕ್ಕೆ ಹೋಗ್ತೇವೆ. ಅದು ಸಿಕ್ಕ ಮೇಲೆ ಉಳಿದಂತೆ ನಾವು ಆಮೇಲೆ ನಾಗ್ತಿಹಳ್ಳಿ. ಸರ್, ಅದಕ್ಕೆ ಮುಂಚೆ ನಾನು ಒಂದು ಜ್ಞಾಪಿಸ್ಕೊಳ್ಳಲು ಬೇಕಾಗಿರೋದು, ಮಹಾಮಾಯಿ ಅಂತ ಸೀರಿಯಲ್ಗಳು ಮಾಡಿದ್ದು ನೀವು ಅಡಿಗರ ಏಕೈಕ ಕಾದಂಬರಿನ ತಗೊಂಡ್ರಿ. ಅದನ್ನ ಅನಾಥೆ ಅಂತ. ಅಡಿಗರ ಅನಾಥೆ. ಅದನ್ನ ಓ ನನ್ನ ಬೆಳಕೆ ಆ ರೀತಿ ಮಾಡಿ ಆ ಹೆಸರಿನಲ್ಲಿ ಬಂತು. ಅದಾದ್ಮೇಲೆ ನಿರಂಜನರ ಬನಶಂಕರಿ ತಗೊಂಡ್ರಿ. ಅಂದ್ರೆ ವೈವಿಧ್ಯಮಯ ಜೀವನ್ಮುಖಿ ಅಂತ ಹೇಳಿ ಮಾಡಿದ್ದು. ಸಾಹಿತ್ಯದ ಮುಖಾಂತರವೇ ನಾವು ಜನರನ್ನು ರೀಚ್ ಆಗಬೇಕು ಅನ್ನುವಂತಹ ಕನಸು ಕಂಡವರಿಂದಲೇ ನಾವು. ಸೊ ಹಾಗಾಗಿ ನನ್ನ ಎಲ್ಲ ಸೀರಿಯಲ್ಗಳಲ್ಲಿ ಗೀತಮಾಧುರಿ ಮಾಡಿದಾಗಲೂ ಕೂಡ ಕವಿಗಳ ಜೊತೆಯಲ್ಲೇ ಪ್ರತಿಯೊಂದು ಕೂಡ ಕವಿ ಕಾವ್ಯ, ಕವಿ ಕಾದಂಬರಿ, ಕವಿ ಸಾಹಿತ್ಯ ಇವುಗಳ ಜೊತೆಯಲ್ಲಿಯೇ ನಮ್ಮ ಇದು ಬೆಳವಣಿಗೆ ಆಗ್ತಾಯಿತ್ತು. ನನ್ನ ಎಲ್ಲ ಸೀರಿಯಲ್ಗಳಲ್ಲಿ ಅದು ಎದ್ದು ಕಾಣಿಸ್ತಾ ಇತ್ತು. ಮಹಾಮಾಯಿ ಮಾಡಬೇಕಾದ್ರೂ ಕೂಡ ನಾನು ಇಂದ್ರಾತನಿಯರ 3 ನಾವಲ್ಗಳನ್ನು ಬೇಸ್ ಮಾಡಿ ಮಹಾಮಾಯಿ ಮಾಡಿದೆ. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ನನ್ನ ಮೂಲ ಸಾರಸ್ವತ ಲೋಕವಾಗಿತ್ತು. ಖಂಡಿತ. ಕನ್ನಡದ ಸಾರಸ್ವತ ಲೋಕ ಏನಿದೆ ಅದೊಂದು ದೊಡ್ಡ ಭಂಡಾರ, ಅದೊಂದು ನಿಧಿ. ಅದರಿಂದ ಎಷ್ಟು ಹೆಕ್ಕೋತಾ ಇದ್ರೂ ಕೂಡ ನಿಮಗೆ ಏನು ಬೇಕಾದರೂ ಸಿಗ್ತಾ ಇರುತ್ತೆ. ನಮ್ಮಲ್ಲಿ ಈಗ ಓದಿಗರು ಕಡಿಮೆ ಆಗಿರೋದ್ರಿಂದ ಅದು ಸಿಗ್ತಾ ಇಲ್ಲ ಅಷ್ಟೇ. ಹೌದು, ನೋಡುಗರು ಜಾಸ್ತಿ ಆಗಿಬಿಟ್ಟಿದ್ದಾರೆ, ಓದುಗರು ಕಮ್ಮಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲ ನೋಡಿ ಕಾಪಿ ಮಾಡೋದು ಶುರು ಆಗಿಬಿಟ್ಟಿದೆ. ಸರ್, ಇದೇ ಸಮಯದಲ್ಲಿ ನಾವು ಇನ್ನೊಂದು ಹೆಸರು ಜ್ಞಾಪಕ ಬರುತ್ತೆ, ನಾಗತಿಹಳ್ಳಿ ಚಂದ್ರಶೇಖರ್. ಒಂಥರ ಸ್ವತಃ ರೈಟರು, ಒಬ್ಬ ಕಾದಂಬರಿಕಾರ, ಒಬ್ಬ ಡೈರೆಕ್ಟರ್ ಆಗಿ ಅದು ಬೆಳೆದ ರೀತಿ ಇದೆಯಲ್ಲ, ಒಂಥರ ಅನನ್ಯ ಅಮೋಘ. ಅದು ಅವ್ರು ಮಾಡಿದ್ರು. ಫಸ್ಟ್ ಕಾವೇರಿ ಅಂತ ಒಂದು ಸೀರಿಯಲ್ ಮಾಡಿದ್ರು ಅವರು. ಇದೆಲ್ಲ ಉದಯದಲ್ಲೇ ಜಾಸ್ತಿ ಇದೆಲ್ಲ ಆಗಿದ್ದು. ಅದಕ್ಕೆ ಉದಯ ಮತ್ತು ETV ಉದಯಿಸಿದ್ದಕ್ಕೆ ಬಹಳಷ್ಟು ಜನ ಉದಯಿಸೋದಕ್ಕೆ ಕಾರಣ ಆಗಿದ್ದು. TN ಸೀತಾರಾಮ್ ETVನಲ್ಲಿ, ಇಲ್ಲಿ ಉದಯದಲ್ಲಿ ನಾನು, ನಾಗ್ತಿಹಳ್ಳಿ ಇವರೆಲ್ಲ ಒಂದು ಗ್ರೂಪ್ ಈ ಕಡೆ. ಹೌದು. ವಠಾರ ಮಾಡಿದ್ರು, ಅಪಾರ್ಟ್ಮೆಂಟ್ ಮಾಡಿದ್ರು, ಭಾಗ್ಯ ಅಂತ ಮಾಡಿದ್ರು, ಆಮೇಲೆ ಪುಣ್ಯ ಮಾಡಿದ್ರು, ಬೆಳ್ಳಿ ಚುಕ್ಕೆ, ನಿತ್ಯೋತ್ಸವ, ಒಲವೇ ನಮ್ಮ ಬದುಕು, ಹೀಗೆ ಹರಿತಾ ಹೋಗುತ್ತೆ. ನಿಜವಾದ ಧಾರಾವಾಹಿ ಲೋಕನೇ ತೆರೆದಿಟ್ಟುಬಿಟ್ರು. ಜನಸಾಮಾನ್ಯರಲ್ಲಿ ಬೆರೆತು ಆ ಮಧ್ಯಾಹ್ನ ಟೈಮಲ್ಲಿ ಅದನ್ನ ಅಮರ್ದೇವ್ ಕೂಡ ಡೈರೆಕ್ಟ್ ಮಾಡ್ತಾಯಿದ್ರು. ಬಹಳಷ್ಟು ಜನರು ಕುತೂಹಲ ಮೂಡಿಸಿತ್ತು. 100 ಆರ್ಟಿಸ್ಟ್ಗಳನ್ನ ಹುಟ್ಟಾಕ್ಬಿಟ್ರು ಅವರು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಕೆಪಾಸಿಟಿ, ಅವರ ಲೇಖನಿಯ ಕೆಪಾಸಿಟಿ. ಚಂದ್ರು ಹೆಸರಿನವರು ಇನ್ನೊಂದಿಬ್ಬರು ಇದ್ದಾರೆ. ಅಭಿರುಚಿ ಚಂದ್ರು ಇದ್ದಾರೆ, ಹುಲಿ ಚಂದ್ರಶೇಖರ್. ಅದು ಹುಲಿ ಬಿಡಿ, ಸಂಕ್ರಾಂತಿಯಿಂದ ಹುಲಿಯಾಗಿ ಮೇಲೆ ಬಂದವರು ಅವರು ಫಸ್ಟ್ ಮಾಡಿದ್ದು ಮನೆಗಳಲ್ಲಿ ಮದುಮಗಳು. 52 ಎಪಿಸೋಡ್ ಅದರ ರೆಫರೆನ್ಸ್ ಹೇಳಿದೆ. ಅದರ ನಂತರ ಈ ರೀತಿ ನಮ್ಮ ಧಾರಾವಾಹಿಗಳ ಜೊತೆಯಲ್ಲಿ ಕೆಲಸ ಮಾಡಿದವರು, ಜೊತೆಗೆ ಅವ್ರದ್ದೇ ಆದಂಥ ಹಲವು 10 ಧಾರಾವಾಹಿಗಳನ್ನು ಮಾಡಿದವರು. ಸಿಹಿ ಕೈ ಚಂದ್ರು. ಆಮೇಲೆ ಸರ್, ಅವರು ಫೈನಲ್ ಕಟ್ ಅಂತ ಹುಟ್ಟಾಕ್ತಾರೆ
ಸಿ ಕೈ ಚಂದ್ರು, ಆನಂದ ತೀರ್ಥ, ಓಂಕಾರ ಜಿ ಕೊಟ್ರೆ, ಆಮೇಲೆ ಇನ್ನೊಬ್ಬರು ಅವ್ರ ಹೆಸರು ನನಗೆ ಜ್ಞಾಪಕ ಬರ್ತಿಲ್ಲ. ಆ ಫೈನಲ್ ಕಟ್ಟಿನಲ್ಲಿ ಹಾಸ್ಯ ಸಾಮ್ರಾಜ್ಯನೇ ಕಟ್ಬಿಟ್ರು ಅವರು. ಸಾಮ್ರಾಜ್ಯ ಅಂದ್ರೆ ಏನು, ಒಂದೊಂದು ಮುಟ್ಟಿದ್ರು 1000. ಅದು ಪಾಂಡುರಂಗ ವಿಠಲ ಆಗ್ಬೋದು, ಅಥವಾ ಸಿಲ್ಲಿಲಲ್ಲಿ ಆಗ್ಬೋದು, ಪಾಪ ಪಾಂಡು ಆಗ್ಬೋದು. ಚಂದ್ರು ಆ ಮುಟ್ಟೋದಂದ್ರೆ ಬಂಗಾರದ ನಿಧಿನೇ, ಅವ್ರು ಮುಟ್ಟಿದ್ರೆ ಬಂಗಾರ ಅಲ್ಲಿ. ಎಲ್ಲ ನೀವೆಲ್ಲ ಸಮಕಾಲೀನರು, ನಾವು ನೋಡೋಕ್ಕೆ ಸಿಕ್ಕಿದ್ದೀವಿ ನಿಮ್ಮನ್ನೆಲ್ಲ ಇದರಲ್ಲಿ ಅನ್ನೋದು ನಮಗೆ ಖುಷಿ ಕೊಡೋಂಥ ಸಂಗತಿ. ಹೇಗಿದೆ ನಂತರ ನಂಜುಂಡೇಗೌಡರು ಕೂಡ ನಂಜುಂಡೇಗೌಡರು ಕೂಡ ಮಾಡಿದ್ರು ಸರ್. ಅವರು ಸುಪ್ರಭಾತ ಚಾನೆಲ್ನ ಒಂಥರ ಧೀಶಕ್ತಿ. ಅವರು ಕೂಡ ಅನ್ನದಾತ ಸುಖೀಭವ ಅಂತೆಲ್ಲ ಸೀರಿಯಲ್ ಅವರೇನೆ ಅತಿ ಮುಖ್ಯವಾಗಿ ಮಾಡಿದ್ರು. ರೈತರಿಗೆ ಬೆಂಬಲ ಕೊಟ್ಟು ಅದನ್ನು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಲ್ಲೇ ಅದು ಲಾಂಚ್ ಆಗಿದ್ದದು. ಒಂಥರ ಅದ್ಭುತವಾದ್ದು. ಅದ್ರ ಜೊತೆಗೆ ನಾನು ವರ್ಕ್ ಮಾಡಿದ್ದೀನಿ, ಹಾಗಾಗಿ ನನಗೆ ಒಂಥರ ಖುಷಿ ಅದು. ಆಮೇಲೆ ಗಿರೀಶ್ ಕಾಸರವಳ್ಳಿ ನಿಜವಾಗಿಯೂ ಸೃಜನಶೀಲ ನಿರ್ದೇಶಕರು. ಸಾಹಿತ್ಯವನ್ನು ಬಳಸಿಯೇ ನಾವು ತಮ್ಮ ಸೃಜನಶೀಲತೆಯನ್ನು ಕಾಪಾಡಿಕೊಂಡು ಬಂದವರು, ತೋರಿಸ್ಕೊಳ್ತಾ ಬಂದವರು. ಕಾಸರವಳ್ಳಿ ಯಾವ ರೀತಿ ಸಿನಿಮಾದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ರು. ಇಲ್ಲಿ ಗುಡ್ಡದ ಭೂತ ಆಗಲಿ, ಮೊದಲು ದೂರದರ್ಶನಕ್ಕೆ ಬಂದಾಗ, ಅದರ ನಂತರ ಕೂಡ ಗೃಹಭಂಗ, ಇವೆಲ್ಲವೂ ಕೂಡ ಅವರ ಮೂಸೆಯಿಂದನೇ ಅವರು ಬಂದದ್ದು. ಲೇಖಕರನ್ನ ಜೊತೆಯಲ್ಲಿ ಕರ್ಕೊಂಡು ಬಂದರು. ಭೈರಪ್ಪನವ್ರನ್ನ ಕರ್ಕೊಂಡ್ಬಂದರು. ಸೊ ಒಂದಲ್ಲ ಒಂದು ಅರ್ಥದಲ್ಲಿ ಸಾಹಿತ್ಯಿಕವಾಗಿ ಬೆಳೆಯುವ, ಸಾಂಸ್ಕೃತಿಕವಾಗಿ ನೆಲೆಗಟ್ಟನ್ನು ಗಟ್ಟಿಗೊಳಿಸುವ ಮತ್ತು ಕನ್ನಡ ಭಾಷೆಯ ಎಲ್ಲ ಮೆರುಗನ್ನು ಕಾಪಾಡಿಕೊಳ್ಳುವಂತಹ ಸೀರಿಯಲ್ಗಳು ಬರ್ತಾಯಿದ್ವು. ಎಂತೆಂಥವ್ರು ಬರ್ತಾಯಿದ್ರು ಆಗ. ಗಿರೀಶ್ ಕಾಸರವಳ್ಳಿಯವರು ಆಗಾಗಲೇ ಒಂದು 4-5 ಅವಾರ್ಡ್ ತೊಗೊಂಬಿಟ್ಟಿದ್ರು. ಬರ್ತಾಯಿತ್ತು ಅವ್ರದ್ದು. ಅಂದರೆ ಎಲ್ಲರೂ ಕಾಂಪಿಟೇಟಿವ್, ಒಂದು ಯಾವುದೋ ಒಂದು ಸ್ಪರ್ಧಾತ್ಮಕವಾದ ಪರೀಕ್ಷೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಇದು ದೃಶ್ಯ ಪರೀಕ್ಷೆ, ದೃಶ್ಯ ಮಾಧ್ಯಮದ ಪರೀಕ್ಷೆ. ಇದರಲ್ಲಿ ನಾವೆಲ್ಲರೂ ಉತ್ತೀರ್ಣರಾಗಬೇಕು. ಅದರ ಮುಖಾಂತರ ನಾವು ಕನ್ನಡದ ಜಗತ್ತನ್ನು, ಕನ್ನಡ ಸಾಹಿತ್ಯ ಜಗತ್ತನ್ನು, ಕನ್ನಡ ಸಾಂಸ್ಕೃತಿಕ ಜಗತ್ತನ್ನು ಎಲ್ರಿಗೂ ತೋರಿಸ್ಕೊಡ್ಬೇಕು ಅಂತ ಆ ದಿಸೆಯಲ್ಲಿ ಕೆಲಸ ಮಾಡಿದವರು. ಇವ್ರು ಯಾರು ದುಡ್ಡುಗೋಸ್ಕರ ಮಾಡಿದವರಲ್ಲ, ಖಂಡಿತ ಅಲ್ಲ. ಮೊದಲು ಎಕ್ಸಿಸ್ಟೆನ್ಸ್ಗಾಗಿ ಮಾಡಿದವರು. ಅಸ್ತಿತ್ವ ಹೇಗಾದರೂ ಮಾಡಿ ಕನ್ನಡವನ್ನು ನಾವು ಸ್ಥಿರಗೊಳಿಸಬೇಕು. ಅದರ ಮುಖಾಂತರ ನಂತರ ನಮಗೆ ಬರೋದಿದ್ರೆ ಬರಲಿ ಅಂತ. ಹಾಗಂತ ಹೇಳಿ ನಮ್ಮ ಕನ್ನಡ ಯಾವತ್ತೂ ನಮಗೆ ಕೈ ಬಿಡಲಿಲ್ಲ. ಇವತ್ತು ಯಾವ ರೀತಿ ನಾವೆಲ್ಲ ಇದ್ದೀವಿ, ಇಡೀ ಎಲ್ಲರೂ ಯಾರ್ಯಾರು ಮಾಡಿದವರು ಅಷ್ಟು ಹೆಸರುಗಳನ್ನ ನೀವು ನೋಡಿ, ಎಲ್ಲರೂ ಸಮೃದ್ಧವಾಗಿದ್ದೀವಿ, ಸುಖವಾಗಿದ್ದೀವಿ. ಕನ್ನಡ ತಾಯಿ, ಕನ್ನಡ ಭಾಷೆ ನಮಗೆ ಅದನ್ನು ಕೊಟ್ಟಿದೆ. ನಮ್ಮ ನೆಲ, ನಮ್ಮ ಭಾಷೆ, ನಮ್ಮ ಜಲ ನಮಗೆ ಕೊಡದೆ ಇನ್ಯಾರು ಕೊಡಬೇಕು ಸರ್? ಕೊಡಲೇಬೇಕು, ಅದೇ ಕೊಡುತ್ತೆ. ಆದರೆ ನಾವು ಅಷ್ಟೇ ಪ್ರೀತಿಯಿಂದ ಅದನ್ನು ಉಳಿಸ್ಕೋಬೇಕು. ಅದನ್ನು ಬಳಸಬಾರದು, ಉಳಿಸ್ಕೋಬೇಕು, ಮಿಸ್ಯೂಸ್ ಮಾಡಬಾರ್ದು. ಸೊ ನಾವು ಅಷ್ಟೂ ಜನ ಮಾಡಿದ ಕೆಲಸ ಅದೇನೆ. ಎಂತೆಂಥವ್ರು. ಆಮೇಲೆ ವೈಶಾಲಿ ಕಾಸರವಳ್ಳಿ, ಮೂಡಲಮನೆ, ಉತ್ತರ ಕರ್ನಾಟಕದ ಸುಮ್ಮನೆನಾ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಬಂದ ಧಾರಾವಾಹಿ ಅದು. ಹೌದು, ಘಟಾನುಘಟಿಗಳನ್ನ ತುಂಬಿಟ್ಟಿದ್ರು. ಅಷ್ಟೊಂದು ಪಾಪ ಹುಷಾರಿರಲಿಲ್ಲ ಅಂತಾದ್ರಲ್ಲಿ ಹೋಗಿ ಅದನ್ನು ಮಾಡ್ತಾ ಇದ್ರು. ಹೌದು, ಅವರಾದ್ಮೇಲೆ ಅದನ್ನ ನಾಗರಾಜ್ ಅದ್ವಾನಿ ಕೆಲವು ಎಪಿಸೋಡ್ಗಳು ಅವರೇ ಸಂಚಿಕೆ ನಿರ್ದೇಶಕರು ಮುಗಿಸ್ತಾ ಅದನ್ನ. ಲಿಟ್ರಲಿ ಒಂದು ಹೊಸ ಅನುಭವವನ್ನು, ಹೊಸ ಭಾಷೆಯ ಹೊಸ ಛಂದಸ್ಸನ್ನು, ಹೊಸ ಪರಿಸರವೊಂದನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟು. ಆ ಭಾಷೆ ಆಗಲೇ ಅದರ ಸಿನಿಮಾಗಳೇ ಮಾಡಿಬಿಟ್ಟಿದ್ದೆ ಸಾಕಷ್ಟು. ಸಂತ ಶಿಶುನಾಳ ಅವೆಲ್ಲ ಬಂದ್ಬಿಟ್ಟಿತ್ತು ಮೊದಲನೇ, ನಾಗಮಂಡಲದವರೆಗೆ. ಆ ಮಧ್ಯದಲ್ಲಿ ಇದು ಧಾರಾವಾಹಿಯಲ್ಲಿ ಅದನ್ನು ಸ್ಥಿರಗೊಳಿಸಿದವರು ವೈಶಾಲಿ ಕಾಸರವಳ್ಳಿ. ಶಿ ಈಸ್ ಆಲ್ಸೋ ಎ ವೆರಿ ಗುಡ್ ಆ್ಯಕ್ಟ್ರೆಸ್. ನಮ್ಮ ರಂಗಭೂಮಿಯಲ್ಲಿ ಅವಳಂಥ ಆ್ಯಕ್ಟ್ರೆಸ್ಸೇ ಬರಲಿಲ್ಲ ಆಮೇಲೆ. ಅಂಥ ಬ್ಯೂಟಿಫುಲ್ ನಟಿ. ಇಲ್ಲೊಂದೇನು ಮಾತಾಡಿದ್ದೀನಿ ಸರ್, ಯಾಕೆಂದರೆ ವೈಶಾಲಿ ಕಾಸರವಳ್ಳಿ ಮೇಡಮ್ ಅಂದ್ರಲ್ಲ, ಅವಾಗ ನಾನು ಮಾಡಿದ್ದು ಒಂದು ಟೆಲಿಫಿಲಮ್ ಮಾಡಿದೆ. ಅದರಲ್ಲಿ 2 ಕ್ಯಾರೆಕ್ಟರು, ಒಂದು ವೈಶಾಲಿ ಕಾಸರವಳ್ಳಿಯವರು, ಒಂದು ಗಿರಿಜಾ ಲೋಕೇಶ್ ಅವರು. ನಾನು ಸ್ಕ್ರಿಪ್ಟ್ ಒಂದು 2-3 ಪೇಜ್ ಕೊಟ್ಟು ತೊಗೊಳ್ತೀನಿ, ಲೇಟ್ ಆಗುತ್ತೆ, ಇನ್ನು 2 ಗಂಟೆ ಆಯಿತು, ರಾತ್ರಿ ಬೇಗ ಹೋಗ್ಬೇಕಾಗುತ್ತೆ ಅಂದರು. ತೊಗೊಂಡು ನೋಡಿಕೊಂಡ್ರು ಇಬ್ಬರು. ಆಮೇಲೆ ಮಾತಾಡ್ತಾ ಕೂತ್ಕೊಂಡ್ರು, ಅಡುಗೆ ಏನು ಮಾಡಿದ್ದು, ಇದೇನು ಮಾಡಿದ್ದು. ನಾನು ಹೇಳಿದೆ, ಮೇಡಮ್ ನನಗೆ ಟೈಮ್ ಆಗುತ್ತೆ ಅಂದರೆ, ಒಂದೇ ಟೇಕಲ್ಲಿ ಓಕೆ ಮಾಡ್ತೀವಿ, ನೀವೇನು ಯೋಚನೆ ಮಾಡಿ, ಒಂದೇ ಟೇಕಲ್ಲಿ ಓಕೆ ಮಾಡಿದ್ರು. ಅದು ರಂಗಭೂಮಿಯ ಪ್ರತಿಭೆ, ಅದು ಅದ್ರ ಕೆಪಾಸಿಟಿ ಅವತ್ತು ಪ್ರೂವ್ ಆಯಿತು. ಅಬ್ಸಲ್ಯೂಟ್ಲಿ. ಆ್ಯಂಡ್ ನಮ್ಮ ನಾಟಕಗಳಲ್ಲಿ ಹೈವದನದಲ್ಲಿ ಕಾರಂತರ ಶಿಷ್ಯಾಗಿ ಆಕೆ ಬೆಳೆದದ್ದು ನಮ್ಮ ಬೆನಕದ ಪ್ರತಿಭೆ. ಭಾಳ ಅದ್ಭುತವಾದಂತಹ ರಂಗಭೂಮಿ ಕಲಾವಿದೆ. ನಾನು ಯಾಕೆ ಇವುಗಳನ್ನ ಹೇಳ್ತೇವೆ ಅಂದರೆ, ಎಲ್ಲರೂ ಏಕದಮ್ ಬಂದವರಲ್ಲ. ಖಂಡಿತ ದುಡ್ಡುಗೋಸ್ಕರ ಎಷ್ಟು ದುಡ್ಡು ಬರುತ್ತೆ ಮಾಡ್ಬೋಣ ನಾವು ಇವತ್ತಂತ ಬಂದವರಲ್ಲ. ಎಲ್ರಿಗೂ ಒಂದು ವಿಷನ್ ಇತ್ತು, ನಮಗೆ ಒಂದು ಗಮನ ಇತ್ತು, ಒಂದು ಗುರಿ ಇತ್ತು. ಆ ಹಾದಿ ಹೀಗೆ ಕಷ್ಟ ಇದು, ಆದರೂ ತುಳ್ಕೊಂಡು ಹೋಗ್ತೀವಿ ನಾವು ಅಂತ ಅನ್ನುವಂತಹ ಒಂದು ಧೈರ್ಯ ಇತ್ತು, ಇಚ್ಛೆ ಇತ್ತು, ಧೀಶಕ್ತಿ ಇತ್ತು. ಅದನ್ನು ಮಾಡ್ತಾ ಬಂದಿದ್ರಿಂದ ನಿಮ್ಮ ವಿಷನ್ಗಳು ದೂರದರ್ಶನದ ವಿಷನ್ ಕಡೆ ಸೇರಿದ್ರಿಂದ ಒಳ್ಳೆ ವಿಷನ್ ಸಿಕ್ತು ಜನಕ್ಕೆ. ಇವತ್ತು ನಾವೇನು ಇದನ್ನು ಮಾಡ್ತಾ ಇದ್ದೀವಿ ಕೂಡ ಇದು ದಾಖಲೀಕರಣ. ಈಗ ಅದನ್ನು ಹೇಳಬೇಕಾಗಿತ್ತು. ಎಲ್ರಿಗೂ
ನಾವು ಆರಾಮಾಗಿ ಸಿನಿಮಾ ಇದು ಸಮೀಪ ದರ್ಶನ ಟೆಲಿವಿಷನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ, ಏನೇನು ಸೀರಿಯಲ್ ಬರ್ತಾ ಇದ್ದೇವೆ ಅಂತ ಅಂದ್ಕೊಂಡು ಆದರೆ ಎಷ್ಟು ಕಷ್ಟಪಟ್ವಿ. ಹೌದು. ಅವತ್ತು ಇವನ್ನೆಲ್ಲ ಈ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದಾಟಿ ನಾವು ಕೊಟ್ಟಂತಹ ಸೃಜನಶೀಲ ಕೃತಿಗಳು ಯಾವುದು, ಅದು ಕನ್ನಡ ಸಾರಸ್ವತ ಲೋಕದಿಂದ ಬಂದಂಥದ್ದು. ಅದನ್ನು ನಾವು ಎಷ್ಟು ಚೆನ್ನಾಗಿ ಅನುಭವಿಸಿದ್ವಿ, ಅದನ್ನು ಬಿಟ್ಟು ಇವತ್ತು ಎಲ್ಲ ಕಾಪಿ ಮಾಡ್ಕೊಂಡು ಕೂತಿದ್ದೀವಲ್ಲ ಅನ್ನೋದಂತಹ ಒಂದು ರೀತಿಯ ಕಳಕಳಿಯ ದುಃಖ ಕೂಡ ಆಗಬೇಕು. ಹೌದು. ಅದಕ್ಕೋಸ್ಕರ ಈ ದಾಖಲೀಕರಣ ಮಾಡ್ತಾ ಇದ್ದೇನೆ. ಓಕೆ, ಎಲ್ಲೂ ಇಲ್ಲ ಸರ್, ನೀವು ಮಾಡ್ತಾ ಇರೋದು ಒಂದು ಅದಕ್ಕೋಸ್ಕರನೇ ನಾನು ಬಂದಿದ್ದು. ಇವತ್ತಿನವ್ರಿಗೂ ಯಾರು ಇದನ್ನು ದಾಖಲೆ ಮಾಡೋದು ಕೊಟ್ಟಿಲ್ಲ. ಅವ್ರ ಬಗ್ಗೆ ಹೇಳ್ಕೊಬೋದು, ನಾನು ನನ್ನ ಬಗ್ಗೆ ಹೇಳ್ಕೋಬೋದು. ಅದು ಇಲ್ಲೇ ಹೇಳ್ಕೊಂಡಿರ್ತೀವಿ, ಅಲ್ಲಿ ಬಿಟ್ಬಿಡ್ತೀವಿ. ಪತ್ರಿಕಾ ಮಾಧ್ಯಮ ಆದರೆ ಎಲ್ಲೋ ಒಂದು ಸ್ವಲ್ಪ ಇರೋದು. ನನ್ನ ಹತ್ರ 88ನೇ ಇಸ್ವಿಯಿಂದ ಬರೆಯೋಕ್ಕೆ ಮಾಡಿದ್ದು ಒಂದಿಷ್ಟು ದಾಖಲೆಗಳಿದೆ. ನೀವುಗಳೆಲ್ಲ ಮಾಡಿದ್ದು ಯಾರಿದ್ರು ಹೇಳಬೇಕು? ಯಾರು ಹೇಳಿದ್ರು ಮಾಡೋಣ ಸರ್, ಯಾರು ನೋಡೋರಿಲ್ಲ, ಬೇಡ, ನೀವು ಒಬ್ಬರೇ ಹೇಳಿದ್ದು. ಯಾರು ನೋಡ್ತಾರೆ ಬಿಡ್ತಾರೆ. ನಾಳೆ ನಾಗಾಭರಣ ಏನು ಅಂದರೆ ಸಿಗಬೇಕು ಅಂತ ಹೇಳಿದ್ರೆ ಅಲ್ಲಿ ಭರಣ ಅಂತ ಹೋದ ತಕ್ಷಣ ಸಿಗುತ್ತೆ ನನಗೆ ಅಂತ. ಹಾಗೇನೆ ಅಲ್ಲಿ ಸೀತಾರಾಮ್ ಬಗ್ಗೆನೂ ಗೊತ್ತಿರಬೇಕು, ಪ್ರತಿಯೊಬ್ಬರ ಬಗ್ಗೆನೂ ಗೊತ್ತಾಗಬೇಕು. ಟೆಲಿವಿಷನ್ನ ಎಲ್ಲ ಆಧ್ವರ್ಯಗಳು ಯಾರ್ಯಾರಿದ್ರೋ ಅವರಷ್ಟು ಜನರು ಇಲ್ಲಿ ಬರ್ತಾ ಹೋಗಬೇಕು.